ವಿಪ್ರೋತ್ತಮರೆಲ್ಲರೂ ಆಡ್ತಾ ಇದ್ದಾರೆ, ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಎನ್ನುವ ಹಾಗೆ. ಎಷ್ಟು ಬಾರಿ ಆಯಿತು ಅಂತ ಸೂಕ್ಷ್ಮವಾಗಿ ಆಲಿಸಿದರೆ 3 ಬಾರಿ ಅಂತ ಚೆನ್ನಾಗಿ ಅರ್ಥ ಆಯಿತು. ಹಾಗಾದರೆ ಬ್ರಾಹ್ಮಣೋತ್ತಮರು ಈ ಪಾರ್ಥನ ಬದುಕಿನಲ್ಲಿ ಕಲ್ಯಾಣವಾಗಲಿ ಎನ್ನುವ ಹಾಗೆ ಆಡುತ್ತಾರೆ ಅಂತಾದರೆ ಅದಕ್ಕೆ ಪೂರ್ವ ಪ್ರಕರಣ ಏನು ಅಂತ ಯೋಚಿಸಬೇಕಲ್ಲವೇ? ಪಾಂಡವರಾದಂತಹ ನಾವು ಪಂಚವಲ್ಲಭೆಯನ್ನು ಸತಿಯನ್ನಾಗಿಸಿಕೊಂಡು ಬದುಕನ್ನು ನಡೆಸುವ ಕಾಲಕ್ಕೆ ದೇವ ಋಷಿಗಳಾದಂತಹ ನಾರದರೇ ಆಗಮಿಸಿ ವರುಷಕ್ಕೆ ಒಬ್ಬರ ಜೊತೆಯಲ್ಲಿ ಸತಿಯಾಗಿ ಬದುಕುವುದು ಎನ್ನುವ ಹಾಗೆ ನಿರೂಪವನ್ನು ಮುಂದಿರಿಸಿದರು. ಆ ನೆಲೆಯಲ್ಲಿ ಪ್ರತಿ ವರುಷ ಪಂಚಪಾಂಡವರಲ್ಲಿಯೂ ಕೂಡ ಆ ದ್ರೌಪದಿ ತನ್ನ ಸತಿತ್ವವನ್ನು ಆರೋಪಿಸಿಕೊಳ್ತಾಳೆ. ಯಾವ ವರ್ಷ ಯಾರಲ್ಲಿ ತಾನು ಸತಿಯಾಗಿರುತ್ತಾಳೋ ಉಳಿದವರು ಅವಳನ್ನು ಅತ್ತಿಗೆಯಾಗಿ ನೋಡಬೇಕು. ಹೀಗೆ ನಾರದರ ಅಂಬೋಣ. ಆ ನೆಲೆಯಲ್ಲಿ ಸುಖವಾಗಿ ವಾಸಿಸುವ ಕಾಲಕ್ಕೆ ಒಮ್ಮಿಂದೊಮ್ಮೆಲೆ ಬ್ರಾಹ್ಮಣೋತ್ತಮರ ಅಗ್ರಹಾರದಿಂದ ಬೊಬ್ಬೆ ಎನ್ನುವಂತಹದ್ದು ಕೇಳಿಸಿತು. ರಾತ್ರಿಯ ಕಾಲ ಮಲಗಿ ನಿದ್ರಿಸಬೇಕಾದಂತಹ ಸನ್ನಿವೇಶದಲ್ಲಿ ಏನಿದು ಆರ್ತನಾದ ಎನ್ನುವ ಹಾಗೆ ಆಲಿಸಿದಂತಹ ನಾನು ಬ್ರಾಹ್ಮಣರಲ್ಲಿಯೇ ಕೇಳಿಸಿಕೊಂಡೆ, ಏನು ಸಮಾಚಾರ ಎನ್ನುವ ಹಾಗೆ. ಆಗ ಅವರೆಲ್ಲ ಆಡುತ್ತಾ ಇದ್ದಾರೆ, ನಮ್ಮ ಅಗ್ರಹಾರಕ್ಕೆ ಚೋರರ ಭಯ ಉಂಟಾಗಿದೆ, ಚೋರರ ಭಯದಿಂದ ತತ್ತರಿಸಿ ಹೋಗಿರುವಂತಹ ನಾವು ನಿನ್ನಲ್ಲಿ ರಕ್ಷಣಾರ್ಥಿಯಾಗಿ ಬಂದವರಿದ್ದೇವೆ ಎನ್ನುವ ಹಾಗೆ. ಹಾಗಾದರೆ ತಡ ಮಾಡುವುದೇನು ಎನ್ನುವ ಹಾಗೆ ಯೋಚಿಸಿ ಆ ಚೋರರನ್ನು ನಿಗ್ರಹಿಸುವುದಕ್ಕೆ ಬೇಕಾಗಿ ಆಯುಧ ಪಾಣಿಯಾಗಬೇಕು ಎನ್ನುವ ಹಾಗೆ ಅಣ್ಣನಾದ ಧರ್ಮಜನ ಏಕಾಂತ ಭವನವನ್ನು ಪ್ರವೇಶಿಸಿದ್ದು ಸರಿ. ಏಕಾಂತ ಭವನದಿಂದ ಆಯುಧಗಳನ್ನು ತಂದು ಆ ಚೋರರನ್ನೆಲ್ಲ ಬಡಿದೋಡಿಸಿದ ಹಾಗಾಯಿತು. ಸಂತೋಷ ಮಾನಸರಾದಂತಹ ಬ್ರಾಹ್ಮಣರು ಶುಭವಾಗಲಿ ಕಲ್ಯಾಣವಾಗಲಿ ಎನ್ನುವ ಹಾಗೆ ಆಶೀರ್ವಾದವನ್ನೂ ಮಾಡುತ್ತಾ ಇದ್ದಾರೆ. ಈಗ ನಾನು ಯೋಚಿಸುವುದು ಮತ್ತೇನಲ್ಲ, ಹೋದದ್ದು ಎಲ್ಲಿಗೆ, ಯಾವ ಸಂದರ್ಭದಲ್ಲಿ ಅಂತ ಕೇಳಿದರೆ, ಈ ವರ್ಷ ಅಣ್ಣನಾದಂತಹ ಧರ್ಮರಾಜನ ಅಸ್ತಿತ್ವದಲ್ಲಿರುವವಳು ನನ್ನ ಅತ್ತಿಗೆಯಾದಂತಹ ದ್ರೌಪದಿ. ಅಣ್ಣನಾದ ಧರ್ಮರಾಜನು ದ್ರೌಪದಿಯು ಏಕಾಂತ ಭವನದಲ್ಲಿರುವಂತಹ ಸಂದರ್ಭ, ನಾನು ಆಯುಧ ಪಾಣಿಯಾಗಬೇಕೆನ್ನುವಂತಹ ಕಾರಣಕ್ಕಾಗಿ ಆ ಒಂದು ಅಂತಃಪುರವನ್ನು ಪ್ರವೇಶ ಮಾಡಿದ್ದೇನು ಸರಿ. ನಮ್ಮೆಲ್ಲರ ಆಯುಧಗಳು ಭದ್ರವಾಗಿರುವುದು ಎಲ್ಲಿ ಅಂತ ಕೇಳಿದರೆ ಅಣ್ಣನ ಅಂತಃಪುರದಲ್ಲಿ. ಎಷ್ಟೊಂದು ದೂರದೃಷ್ಟಿಯನ್ನು ಹೊಂದಿದವ ನಮ್ಮ ಅಣ್ಣ ಅಂತ ಈಗ ಅರ್ಥವಾಗುತ್ತದೆ. ಅನುಜರಾದಂತಹ ನಮ್ಮ ಕೈಗೆ ಸುಲಭವಾಗಿ ಸಹಾಯಕಗಳು ಸಿಕ್ಕಿತು ಅಂತಾದರೆ ಸಹಜವಾದಂತಹ ಪ್ರಸಂಗಗಳು ಅನರ್ಥವನ್ನೇ ಕೊಡುವಂತಹ ಸ್ಥಿತಿಗೆ ಒಳಗಾಗುತ್ತದೆ. ಹಾಗಾಗಿ ತನ್ನ ಅನುಮತಿ ಇಲ್ಲದೆ ಸಹಾಯಕಗಳನ್ನು ತಮ್ಮಂದಿರು ಹೊಂದಬಾರದು ಎನ್ನುವ ನೆಲೆಯಲ್ಲಿ ತನ್ನ ಅಂತಃಪುರದಲ್ಲಿ ಸಹಾಯಕಗಳನ್ನು ಇರಿಸಿಕೊಂಡವನಿದ್ದಾನೆ. ಅದು ಯಾವುದನ್ನೂ ಯೋಚನೆ ಮಾಡದೆ ಬ್ರಾಹ್ಮಣರನ್ನು ಗೋವುಗಳನ್ನು ರಕ್ಷಿಸಬೇಕೆನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಾನು ಆಯುಧ ಪಾಣಿಯಾದದ್ದೇನೋ ಸರಿ. ಆದರೆ ಏಕಾಂತ ಭವನಕ್ಕೆ ಪ್ರವೇಶ ಮಾಡಿದ್ದರಿಂದ ಆ ಏಕಾಂತಕ್ಕೆ ನನ್ನಿಂದ ಭಂಗ ಉಂಟಾದದ್ದೇನೋ ಸರಿ. ಹಾಗಾದರೆ ಏನು ಮಾಡುವುದು? ಏಕಾಂತ ಭವನದಲ್ಲಿ ಏಕಾಂತಕ್ಕೆ ಭಂಗವನ್ನುಂಟು ಮಾಡುತ್ತಾರೆ ಯಾರಾದರೂ ಅಂತಾದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾಗುತ್ತದೆ. 12 ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನು ಮಾಡಬೇಕು ಎನ್ನುವಂತಹದ್ದು ನಿಯಮವೇ ಆದರೂ ಅಣ್ಣ ಆಡುತ್ತಾ ಇದ್ದಾನೆ. ಗೋವುಗಳನ್ನು ಬ್ರಾಹ್ಮಣರನ್ನು ರಕ್ಷಿಸುವುದಕ್ಕೆ ಸಿದ್ಧನಾದಂತಹ ವ್ಯಕ್ತಿ ಇಂತಹ ಪಾಪ ಕಾರ್ಯಗಳಲ್ಲಿ ತಲ್ಲೀನನಾಗುವುದಿಲ್ಲ, ಪರಿಣಾಮವಾಗಿ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾದದ್ದಿಲ್ಲ ಎನ್ನುವ ಹಾಗೆ. ಆಗ ಅಣ್ಣನಲ್ಲಿ ಆಡಿದ್ದು, ಆಚಾರವನ್ನು ಬೋಧಿಸಬೇಕಾದವರೇ ಆಚಾರ ತಪ್ಪುತ್ತಾರೆ ಅಂತಾದರೆ ನಾಳೆಯ ದಿನ ಪಾಂಡವರು ಆದರ್ಶ ಪುತ್ರರಾಗಿ ಕಾಣಿಸಿಕೊಳ್ಳುವುದಾದರೂ ಹೇಗೆ? ಹೀಗೆ ಕೇಳಿದಾಗ ಅಣ್ಣನು ಅಸ್ತು ಮುದ್ರೆಯನ್ನು ಒತ್ತಿದ. ಆಮೇಲೆ ಆಡಿದ್ರಲ್ಲ, 12 ಸಂವತ್ಸರಗಳ ಬದಲಿಗೆ 12 ಮಾಸಗಳ ಪರ್ಯಂತರವಾಗಿ ತೀರ್ಥಯಾಟನೆಯನ್ನು ಮಾಡಬಹುದು ತಮ್ಮ ಎನ್ನುವ ಹಾಗೆ. ಆ ನೆಲೆಯಲ್ಲಿ ಅಣ್ಣಂದಿರಿಂದ ಆಶೀರ್ವಾದವನ್ನು ಪಡೆದು ತೀರ್ಥಾಟನೆಯನ್ನು ಮಾಡಬೇಕೆನ್ನುವಂತಹ ಸಂಕಲ್ಪವನ್ನು ಹೊತ್ತು ಸಾಗಿ ಬಂದದ್ದೇನೋ ಸರಿ. ಅನೇಕ ತೀರ್ಥಯಾತ್ರೆ, ಅನೇಕ ತೀರ್ಥಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿ ಮುಂದೆ ಬರುವಂತಹ ಸಂದರ್ಭ ವಿಶೇಷವಾಗಿ ಸಮುದ್ರದ ತಟದಲ್ಲಿ, ಗಂಗಾ ನದಿಯ ತಟದಲ್ಲಿರುವಂತಹ ಸನ್ನಿವೇಶ. ಒಮ್ಮಿಂದೊಮ್ಮೆಲೆ ಆಯಾಸವಾಯಿತು ಎನ್ನುವ ಹಾಗೆ ತುಸು ಕಾಲ ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ಮಲಗಿದ್ದು ಮಾತ್ರ ನೆನಪಿನಲ್ಲಿ ಉಂಟು.
ಕಣ್ಣು ಬಿಟ್ಟು ನೋಡ್ತೇನೆ, ಯಾವ ಲೋಕ ಅಂತ ಅರ್ಥ ಆಗಲಿಲ್ಲ. ಕಣ್ಣೆದುರು ಕಾಣುವಂತಹ ಸ್ಫುರದ್ರೂಪಿಯಾದ ನಾಗಕನ್ನಿಕೆಯವರನ್ನೇ ಉದ್ದೇಶಿಸಿ ಕೇಳಿದಾಗ ಆಡಿದಳಲ್ಲ, ಉಲೂಪಿ ನಾಮಕಳಾದಂತಹ ನಾಗಕನ್ನಿಕೆ ತಾನಿದ್ದೇನೆ, ನಿನ್ನಲ್ಲಿ ಅನುರಕ್ತಳಾದದರಿಂದಲೇ ಭೂಮಿಯಿಂದ ಇಲ್ಲಿಯವರೆಗಾಗಿ ಕರೆದು ತಂದಿದ್ದೇನೆ, ನನ್ನೊಂದಿಗೆ ಸುಖ ಸಮಾಗಮವನ್ನು ನಡೆಸಿ ಈ ನಾಗಲೋಕಕ್ಕೆ ಉತ್ತರಾಧಿಕಾರಿಯೊಬ್ಬನನ್ನು ಕರುಣಿಸಬೇಕು ಪಾರ್ಥ ಮಹಾಶಯನೇ ಎನ್ನುವ ಹಾಗೆ ಅವಳ ಆಸೆಯನ್ನು ಈಡೇರಿಸಿದ ಹಾಗಾಯಿತು. ಇರಾವಂತ ನಾಮಕನಾದಂತಹ ಸದ್ಯೋಜಾತ ಮಗನನ್ನೂ ಅವಳಿಗೆ ಅನುಗ್ರಹಿಸಿದ್ದೇನೆ. ಪುನಃ ಮೇಲೆ ಬಂದು ನೋಡುವಾಗ ಆಯಿತಲ್ಲ, ಬ್ರಾಹ್ಮಣರಾಡಿದಂತಹ ಕಲ್ಯಾಣ ವಸ್ತು ಎನ್ನುವಂತಹ ಆ ಅರ್ಥ ಒಂದು ಬಾರಿ ಇಲ್ಲಿ ಪ್ರಕಟವಾದ ಹಾಗಾಯಿತು. ಚಿತ್ರಾಂಗದೆಯ ಪ್ರಸಂಗವೂ ಹಾಗೆಯಲ್ಲವೇ? ಸುಖ ಸಮಾಗಮದ ಮೂಲಕವಾಗಿ ಚಿತ್ರಾಂಗದೆಯನ್ನು ಸಂತೈಸಿ ಅಲ್ಲಿಂದಲೂ ಬೀಳುಗೊಂಡವನಿದ್ದೇನೆ ಎಂಬಲ್ಲಿಗೆ 2 ಬಾರಿ ಕಲ್ಯಾಣ ಈ ಪಾರ್ಥನ ಜೀವನದಲ್ಲಿ ಆಯಿತು ಎಂದಾದರೆ ಇನ್ನೂ ಒಂದು ಕಲ್ಯಾಣ ಆಗುವುದಕ್ಕುಂಟೋ ಎನ್ನುವ ಸಂಶಯ ಒಳಗೊಳಗೆ ಕಾಡುತ್ತದೆ. ಅದು ಏನೇ ಇರಲಿ, ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿದ ಮೇಲೆ ತಡ ಮಾಡುವುದಲ್ಲ, ವಿಶೇಷವಾಗಿ ರಾಮೇಶ್ವರದ ಸನ್ನಿಧಾನವನ್ನು ಸೇರಬೇಕೆನ್ನುವ ಹಂಬಲ ಮನಸ್ಸಿನಲ್ಲಿ ಉಂಟಾಗುತ್ತಾ ಇದೆ. ಹಾಗಾಗಿ ತಡ ಮಾಡುವುದಲ್ಲ, ರಾಮೇಶ್ವರನ ದಿವ್ಯ ಸನ್ನಿಧಾನವನ್ನು ಕಾಣುವುದಕ್ಕಾಗಿ ಸಾಗುತ್ತೇನೆ ನೋಡೋಣ.